ನಮ್ಮ ಹೆಸರು ವೆಂಕಟೇಶ್ ಅಂತ ರೇಣ್ಮಕ್ಳಲ್ಲಿ ಕಾಮಗಾರಿ ರಸ್ತೆ ಚೆನ್ನಾಗಿ ಮಾಡಿಕೊಟ್ಟವ್ರೆ ಈ ಪ್ರದೀಪ್ ಈಶ್ವರ್ ಅವರು. ಒಂದು 5 ತಿಂಗಳ ಮೇಲೆ 15 ದಿನಕ್ಕೆ ಕ್ಲೋಸ್ ಮಾಡಿಕೊಟ್ಟವ್ರೆ. ಚೆನ್ನಾಗಿ ಮಾಡವ್ರೆ, ಪರವಾಗಿಲ್ಲ. 3 ಕೋಟಿ ವೆಚ್ಚದಲ್ಲಿ ಒಳ್ಳೆಯ ಕಾಂಕ್ರೀಟ್ ರಸ್ತೆ ಚೆನ್ನಾಗಿ ಮಾಡಿಕೊಟ್ಟವ್ರೆ ಅಂಥೇಳಿ. ಇದಕ್ಕೆ ಮುಂಚೆ ಗುಣಿಗಳು ಬಿದ್ದು 10-15 ವರ್ಷದಿಂದ ಜಾಸ್ತಿ ಗುಣಿಗಳು ಬಿದ್ದು ಹೋಗಿತ್ತು. ಆಂಬುಲೆನ್ಸು ಇನ್ನೊಂದು ಯಾವುದು ಬರೋಕ್ಕಾಗ್ತಾ ಇಲ್ಲ. ಆ ರೀತಿ ಇರೋದರಿಂದ ಇವಾಗ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಪ್ರದೀಪ್ ಈಶ್ವರ್ಗೆ ಕೃತಜ್ಞತೆಗಳನ್ನು ಒಪ್ಪಿಸ್ತಾ ಇದ್ದೀವಿ. ನಮ್ಮ ಹೆಸರು ಕಾಳೇಗೌಡ ಅಂತ, ರೇಣ್ಮಕ್ಳಹಳ್ಳಿ. ನಮ್ಮ ಹಳ್ಳಿಗೆ ರಾಮದೇವನಗುಡಿಯಿಂದ ಇಲ್ಮಿಚನಹಳ್ಳಿ, ಕಾಚೂರು, ರೇಣ್ಮಕ್ಳಹಳ್ಳಿ, ಗಂಗ್ರೆಕಲ್ವೆ ಸರ್ಕಲ್ವರೆಗೂ ನಮ್ಮ ವಿಧಾನಸಭಾ ಸದಸ್ಯರಾಗಿರ್ತ ಪ್ರದೀಪ್ ಈಶ್ವರ್ ಅವರು ಇರೋ ರಸ್ತೆಯನ್ನು ಮಂಜೂರು ಮಾಡಿ 3 ಕೋಟಿಗೆ ಸ್ಯಾಂಕ್ಷನ್ ಮಾಡಿದರು. ಈಗ ರಸ್ತೆ ಭಯಂಕರವಾಗಿ ಒರಿಜಿನಲ್ ಆಗಿ ಒಳ್ಳೆ ಕ್ವಾಲಿಟಿಯಿಂದ ಈ ಒಂದು ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ನಮಗೆ ಮೊದಲು ಸುಮಾರು ಒಂದು 10 ವರ್ಷದಿಂದ ರೋಡು ಹದಗೆಟ್ಟೋಗಿತ್ತು, ಗುಣಿಗಳು ಬಿದ್ದಿತ್ತು, ಸುಮಾರು ಜನ ಬಿದ್ದೋದ್ರು. ನಮ್ಮ ರೇಣ್ಮಕ್ಳಹಳ್ಳಿ ಗ್ರಾಮಸ್ಥರು ಈ ರಸ್ತೆನೇ ಬಿಟ್ಬಿಟ್ಟಿದ್ವಿ ಓಡಾಡೋಕ್ಕಾಗ್ದಿರ. ಹಿಂಗೆ ಗಂಗ್ರೆಕಲ್ಲು ಸರ್ಕಲ್ಗೆ ಹೋಗಿ ಗಂಡ್ಲಹಳ್ಳಿ, ಜಡೇನಹಳ್ಳಿ ಹಿಂಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಈಗ ಅವರು ದೇವ್ರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ನಮಗೆ ಒಂದು ರಸ್ತೆ ಮಾಡಿಕೊಟ್ಟವ್ರೆ. ಇವಾಗ ನಮಗೆ ಒಳ್ಳೆ ಸುಗಮವಾಗಿ ಓಡಾಡೋಕ್ಕೆ ಅನುಕೂಲ ಆಯಿತು. ಶಾಲೆಯ ಮಕ್ಕಳಿಗೆ ಮತ್ತು ಪ್ರೆಗ್ನೆನ್ಸಿ ಆದವ್ರಿಗೆ ಅವ್ರಿಗೆಲ್ಲನೂ ನಮ್ಮೂರಿಗೆ ಸುಮಾರು ಒಂದು 7-8 ವರ್ಷನೇ ಆಗಿತ್ತು ಆಂಬುಲೆನ್ಸ್ ಬಂದು ರೋಡು ರಸ್ತೆ ಸರಿ ಇಲ್ದಿದ್ದಕ್ಕೆ. ಈಗ ಕಾಲಕ್ಕೆ ಸರಿಯಾಗಿ ಎಲ್ಲ ವ್ಯವಸ್ಥೆಗಳು ರೋಡ್ ಆಗಿರೋದ್ರಿಂದ ಆಗಿದೆ. ಅವರಿಗೆ ನಾವು ನಮ್ಮ MLA ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ರಸ್ತೆ ಕಾಮಗಾರಿಯನ್ನು ಭರ್ಜರಿಯಾಗಿ ಒಳ್ಳೆ ಕ್ವಾಲಿಟಿಯಿಂದ ಮಾಡಿಕೊಟ್ಟು 1.5 ತಿಂಗಳಿಗೇ ನಮಗೆ ಈ ರಸ್ತೆ ಕಾಮಗಾರಿಯನ್ನು ಮುಗಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಸುಮಾರು 10 ವರ್ಷಗಳಿಂದ ನಾವು ನಮಗೆ ರಸ್ತೆ ಬೇಕು ಅಂತ ಬೇಡಾಡ್ಕೊಂಡಿದ್ರೂ ಈ ಕಾಲಕ್ಕೆ ನಮ್ಮ ಪ್ರದೀಪ್ ಈಶ್ವರ್ MLA ಆಗಿ ಬಂದ ಮೇಲೆ ಒಣಗೂಡಿ ಬಂತು. 3 ಕೋಟಿ ಹಾಕಿ ನಮಗೆ ಈ ಕಾಮಗಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ದೇವರು ಭಗವಂತ ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ಮಧುಸೂದನ್ ರೇಣ್ಮಕ್ಳಹಳ್ಳಿ ಅಂತ. ಶಾಸಕರೇ ಧನ್ಯವಾದ ಹೇಳ್ತಿದ್ದೀನಿ. ಈ ಸುಮಾರು ನಾವು ಕಾಲೇಜ್ಗೆ ಹೋಗೋ ತನಕ SLC ಆವಾಗ 15-20 ವರ್ಷದಿಂದ ನಾವು ಕಾಲೇಜ್ಗೆ ಹೋಗ್ತಾಯಿದ್ದೆ. ಆ ತನಕ ರೋಡಿಗೆ ಇದೆ ಗುಣಿಗಳು ಹಳ್ಳಿಗಳು ಎಲ್ಲ ಬಿದ್ದೋಗಿ ಬಸ್ಸುಗಳೇ ಬರ್ದಿರ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈ ಮುಂಚೆ 2023ರಲ್ಲಿ ಆಯ್ಕೆಯಾಗಿ ನಮ್ಮ ಶಾಸಕರಾಗಿದ್ದಕ್ಕೆ ನಮಗೆ CC ರೋಡ್ ಥರ 3 ಕಿಲೋಮೀಟ್ರ್ ಇದ್ದಿದ್ದು ರೇಣ್ಮಕ್ಳಹಳ್ಳಿ ಅಂತ ನಮ್ಮ ಊರು. ಆ ರೋಡಿಗೆ ಬಸ್ ಟ್ರಾವೆಲ್ ಏನೂ ಇರಲಿಲ್ಲ. ಈಗ ರೋಡ್ ಆಗಿದ ಮೇಲೆ ಬಸ್ಸು ಬರ್ತಿದೆ, ರೋಡು ಹಾಕಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಶಾಸಕ ಆಗಿಲ್ಲ ಅಂತ ನಮ್ಮ ಬೆಂಬಲ ಸಹಿಸ್ತೀನಿ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಂಬುಲೆನ್ಸ್ ಬಿಟ್ಟಿದ್ದಾರೆ, ಊರೂರಿಗೂ ಹೋಗ್ತಿದ್ದಾರೆ. ಎಲ್ಲ ಶಾಸಕರು ಈ ಥರ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಅದ್ರಿಗೆ ಧನ್ಯವಾದಗಳು ಸರ್. ರಸ್ತೆ ಗಾಡಿಗಳು ಓಡಾಡೋಕ್ಕಾಗ್ತಿರಲಿಲ್ಲ ಸರ್, ನಾವೆಲ್ಲ ಬೇರೆ ಕಡೆಯಿಂದ ಹೋಗ್ಬೇಕಾಗಿತ್ತು. ಆದರೆ ಇವಾಗ 3 ಕಿಲೋಮೀಟ್ರು ಹೈವೇಯಿಂದ ಯಾವ ರೋಡ್ಗೂ ಅಡ್ಜಸ್ಟ್ ಆಗದಿರೋ ಇರೋದಕ್ಕೆ ಈ ರೋಡ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಯಾವ ಶಾಸಕರು ಬಂದು ಮಾಡಿಕೊಟ್ಟಿಲ್ಲ.